ಎಜೆ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಜಿಲ್ಲೆಯಲ್ಲಿಯೇ ಮೊದಲು ರೈಲು ಸಂಪರ್ಕವಿತ್ತು. ಪ್ರಯಾಣಿಕರ ರೈಲಿನ ರಾಜಕೀಯ ಇಚ್ಛಾಶಕ್ತಿ ಕೊರತೆ ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರೈಲು ನಿಲ್ಲಿಸಲಾಗಿತ್ತು. ಮುಂದಿನ ದಿನದಲ್ಲಿ ಈ ಹಿಂದೆ ನಗರದ ವಿವಿಧ ಸಂಘಟನೆಗಳು ಅನೇಕ ಬಾರಿ ಪ್ರಯಾಣದ ರೈಲನ್ನು ಪ್ರಾರಂಭಿಸಲು ಒತ್ತಾಯ ಮಾಡಿದ್ದು, ದಿವಂಗತ ರೈಲ್ವೆ ಸಚಿವರು ಆದ ಅಂಗಡಿಯವರು ದಾಂಡೇಲಿಯಿಂದ ಪ್ರಯಾಣಿಕ ರೈಲು ಪ್ರಾರಂಭಿಸಿದ್ರು. ದೇಶದಲ್ಲಿ ಕೊರೋನಾ ವೈರಸ್ ಪ್ರಾರಂಭವಾಗಿದ್ದರಿಂದ ಎಲ್ಲಾ ಪ್ರಯಾಣಿಕ ರೈಲುಗಳು ನಿಲ್ಲಿಸಲಾಗಿತ್ತು. ಆದರೆ ದಾಂಡೇಲಿಯ ರೈಲು ಪ್ರಾರಂಭಿಸಿಲ್ಲ. ಆದ್ದರಿಂದ ಅನೇಕ ರೀತಿಯಲ್ಲಿ ವಿವಿಧ ಸಂಘಟನೆಗಳು ಹೋರಾಟ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಲಾಗಿತ್ತು. ರೈಲ್ವೆ ಇಲಾಖೆಯು ವಿದ್ಯುತ್ಕರಣ ರೈಲುಗಾಗಿ ಪ್ಲಾಟ್ಫಾರ್ಮ್ ಅವಶ್ಯಕವಿರುವ ಎಲ್ಲ ಕೆಲಸಗಳನ್ನು ಮುಗಿಸಲಾಗಿದೆ. ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ರೈಲ್ವೆ ಇಲಾಖೆ ಸಭೆಯು ವಿ ಸೋಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ರೈಲ್ವೆ ಇಲಾಖೆ ಸಂಬಂಧಪಟ್ಟಂತಹ ವಿಷಯಗಳ ಬಗ್ಗೆ ದಾಂಡೇಲಿಯಿಂದ ಪ್ರಯಾಣಿಕ ರೈಲು ನಡೆಸಲು ಚರ್ಚೆ ನಡೆಸಲಾಗಿದೆ. ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ವಿವಿಧ ಸಂಘಟನೆಗಳು ಸ್ವಾಗತಿಸುತ್ತೀವಿ. ದಾಂಡೇಲಿಯಿಂದ ಪ್ರತಿದಿನ ಕನಿಷ್ಠ 6 ಖಾಸಗಿ ಬಸ್ಸುಗಳು, 2 ಸಾರಿಗೆ ಸಂಸ್ಥೆಗಳು ಬಸ್ಸುಗಳು ಪ್ರಯಾಣಿಸುತ್ತೆ. ದಾಂಡೇಲಿ ಮತ್ತು ಜೊಯ್ಡಾ ಈಗಾಗಲೇ ಪ್ರವಾಸಿ ಕೇಂದ್ರವಾಗಿ ಬೆಳೆಯೋದ್ರಿಂದ ಬೆಂಗಳೂರಿಗೆ ನೇರವಾಗಿ ಪ್ರಯಾಣಿಕ ರೈಲಿನ ಅವಶ್ಯಕವಿರುತ್ತೆ. ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಬರುವ ರೈಲು ಹುಬ್ಬಳ್ಳಿಯಲ್ಲಿ ನಿಲ್ಲುತ್ತೆ. ಅದೇ ರೈಲು ಮುಂದುವರಿಸಿ ದಾಂಡೇಲಿಗೆ ಚಲಿಸಿದ್ರೆ ದಾಂಡೇಲಿಯಿಂದ ಬೆಂಗಳೂರಿಗೆ ಸಾಯಂಕಾಲ ಅದೇ ರೈಲು ಪ್ರಯಾಣ ಬೆಳೆಸುತ್ತೆ. ರೈಲ್ವೆ ಇಲಾಖೆಗೆ ಅದೇ ಹೆಚ್ಚಿನ ಖರ್ಚಾಗುವುದಿಲ್ಲ. ಈಗ ಚಲಿಸುವ ರೈಲನ್ನ ಪ್ರಯಾಣ ಬೆಳೆಸಿದ್ರೆ ಪ್ರಯಾಣಿಕರಿಗೆ ಹೆಚ್ಚಿನ ಸಹಾಯವಾಗುತ್ತೆ. ಸಾವಿರಾರು ಜನ ದಾಂಡೇಲಿ ಮತ್ತು ಜೊಯ್ಡಾದಿಂದ ಬೆಂಗಳೂರಿಗೆ ಉದ್ಯೋಗಕ್ಕಾಗಿ ಹೋಗಿದ್ದಾರೆ. ಅವರಿಗೂ ಕೂಡ ರೈಲು ಸೇವೆ ಸಿಗುತ್ತೆ. ಈ ವಿಷಯದ ಬಗ್ಗೆ ಕೇಂದ್ರ ರೈಲ್ವೆ ಸಚಿವರು ಆದ ವಿ ಸೋಮಣ್ಣ, ಕೇಂದ್ರ ಸಚಿವರು ಆದ ಪ್ರಹ್ಲಾದ್ ಜೋಶಿ, ಕೆನರಾ ಕ್ಷೇತ್ರದ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕರು ಮತ್ತು ರಾಜ್ಯ ಸುಧಾರಣಾ ಆಯೋಗದ ಅಧ್ಯಕ್ಷರು ಆದ ಆರ್.ವಿ. ದೇಶಪಾಂಡೆ, ರೈಲ್ವೆ ಇಲಾಖೆ ಅಧಿಕಾರಿಗಳಿಗೂ ಮೇಲ್ ಮೂಲಕ ಮನವಿ ಕಳುಹಿಸಲಾಗಿದೆ. ರೈಲಿನ ಬಗ್ಗೆ ಹೋರಾಟ ಮಾಡ್ತಾ ಬಂದಿದೆ. ಈ ಹಿಂದೆ ಅಂಗಡಿಯವರು ರೈಲ್ವೆ ಮಂತ್ರಿ ಇದ್ದಾಗ ನಾವು 2-3 ಸತಿ ಹೋಗಿ ಬೆಟ್ಟಾದ ನಂತರ ಟ್ರೈನ್ ಚಾಲುವಾಗಿತ್ತು. ದುರ್ದೈವ ಅವರು ಇವತ್ತು ಇಲ್ಲ. ಆದರೆ ಲಾಸ್ಟ್ ಟೈಮ್ ನಮ್ಮ ಇಲ್ಲಿ ಕಾಗೇರಿಯವರು ಬಂದಾಗ, ನಮ್ಮ ಸಂಸದರು ಬಂದಾಗ ಅವ್ರಿಗೆ ಮನವಿ ಕೊಟ್ಟಿದ್ವಿ. ಅವತ್ತು ಸಹ ಹೇಳಿವೆ, ನಮಗೆ ದಾಂಡೇಲಿಯಿಂದ ಬೆಂಗಳೂರು ಸಂಪರ್ಕ ರೈಲ್ವೆ ಬೇಕು ಅಂತೇಳಿ. ಅದರ ಪ್ರಕಾರ ಅವರು ಲಾಸ್ಟ್ ಒಂದು 3-4 ದಿವಸ ಹಿಂದೆ ಹುಬ್ಬಳ್ಳಿಯಲ್ಲಿ ಒಂದು ಸಭೆ ಆಗಿದೆ. ರೈಲ್ವೆ ಡಿಪಾರ್ಟ್ಮೆಂಟಿನ ಎಲ್ಲ ಅಧಿಕಾರಿಗಳು ಬಂದಿದ್ದರು. ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದರು, ಕಾಗೇರಿಯವರು ಬಂದಿದ್ದರು, ರೈಲ್ವೆ ಮಂತ್ರಿ ವಿ ಸೋಮಣ್ಣ ಅವರು ಸಹ ಇದ್ದು ಒಂದು ಸಭೆಯಲ್ಲಿ ತೀರ್ಮಾನ ಆಗಿದೆ. ಬೇರೆ ಬೇರೆ ಕಡೆ ಟ್ರೈನ್ ಇತ್ತು, ಅದೇ ರೀತಿ ದಾಂಡೇಲಿಯಿಂದ ಧಾರವಾಡಿಗೆ ಒಂದು ಮಾಡಬೇಕು ಅಂತೇಳಿ ಒಂದು ಪ್ರಪೋಸಲ್ ಆಗಿದೆ. ಆ ಟೈಮ್ ನಮ್ಗೆ ಗೊತ್ತಾಗಿಲ್ಲ. ಅದಕ್ಕಿಂತ ನಮಗೆ ಇಂಪಾರ್ಟೆಂಟ್ ಇರೋದು ದಾಂಡೇಲಿಯಿಂದ ಬೆಂಗಳೂರು ಟ್ರೈನ್ ಸಂಪರ್ಕ ಬೇಕು. ಅದಿದ್ದರೆ ಅದರ ಉಪಯೋಗ, ಇಲ್ಲಾಂದ್ರೆ ಮತ್ತೂ ಅದು ಬಂದಾಗ್ತದೆ, ಅದರಲ್ಲಿ ಡೌಟ್ ಇಲ್ಲ. ಯಾಕಂದರೆ ಇಲ್ಲಿಂದ ಧಾರವಾಡ ಹೋಗ್ಲಿಕ್ಕೆ ಯಾರು ಹೋಗೋದಿಲ್ಲ. ಆದ್ದರಿಂದ ನಮ್ಮ ರಿಕ್ವೆಸ್ಟ್, ಇವತ್ತು ನಾವು ವಿ ಸೋಮಣ್ಣ ಅವರಿಗೆ ಮೇಲ್ ಮೂಲಕ ಮನವಿ ಕಳಿಸ್ತಾ ಇದ್ದೇವೆ. ಈ ಮನವಿಯಲ್ಲಿ ಕೇಳ್ತಾ ಇರೋದು, ನಮಗೆ ದಾಂಡೇಲಿಯಿಂದ ಬೆಂಗಳೂರು ಟ್ರೈನ್ ಬೇಕು ಅಂತೇಳಿ. ಅದರ ಜೊತೆಗೆ ನಮ್ಮ ಶಾಸಕರಿಗೆ ಆರ್.ವಿ. ದೇಶಪಾಂಡೆ ಅವ್ರಿಗೆ ಕಳಿಸ್ತಾ ಇದ್ದೇವೆ, ಪ್ರಹ್ಲಾದ್ ಜೋಶಿ ಅವ್ರಿಗೆ ಕಳಿಸ್ತಾ ಇದ್ದೇವೆ, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ, ನಮ್ಮ MP ಅವರಿಗೆ, ಎಲ್ಲರಿಗೂ ಒಂದು ಮನವಿ ಕಳಿಸ್ತಾ ಇದ್ದೇವೆ. ಕೂಡಲೇ ಈ ಮನವಿ ಪ್ರಕಾರ ನಮಗೆ ಆದಷ್ಟು ಬೇಗನೆ ಈ ಒಂದು ಟ್ರೈನಿನ ಸಂಪರ್ಕ ಒದಗಿಸಿಕೊಡಬೇಕು ಅಂತೇಳಿ ನಾವು ದಾಂಡೇಲಿಯ ಸಮಸ್ತ ನಾಗರಿಕರ ಪರವಾಗಿ ವಿನಂತಿ ಮಾಡ್ಕೊಳ್ತೇವೆ. ಈಗ ನಾವು ಇದು ಟ್ರೈನ್ ಸಲುವಾಗಿ ಹೋರಾಟ ಮಾಡ್ತಿದ್ವಿ ದಾಂಡೇಲಿಯಿಂದ ಬೆಂಗಳೂರು ಅಂತ. ಈಗ ಹೊಸದಾಗಿಂದೇನೋ ಒಂದು ರೈಲ್ವೆ ಲೈನ್ ಹಾಕುವಂಥ ವಿಚಾರ ಇದ್ದರೆ ಅವರೇನೋ ಕಾಸ್ಟ್ ಎಫೆಕ್ಟಿವ್ನೆಸ್ಸು ಅದು ಇದು ನೋಡಿ ಒಂದು ಕಾರಣ ಕೊಟ್ಟರೆ ಅದು ಬೇರೆ. ಇದು ಮೊದಲಿಂದ ಒಂದು ಇರುವಂಥದ್ದು ಒಂದು ರೈಲ್ವೆಯನ್ನು ಮತ್ತು ಪುನರಾರಂಭ ಮಾಡುವಂಥ ವಿಚಾರದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಹಾಗೂ ಹೌದು, ಎಲ್ಲ ಚಾಲೂ ಇದೆ. ವಿದ್ಯುತೀಕರಣ ಆಗಲಿ ಎಲ್ಲದೂ ರೆಡಿ ಇರೋದ್ರಿಂದ ನಾವು ಕೇಳ್ತಾ ಇರೋದು ಏನಂದರೆ, ಒಂದು ಜನರ ಸೌಲಭ್ಯ ಸಲುವಾಗಿ ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಅವರು ಇವರೆಲ್ಲ ಒಂದು ಅದ್ರ ಬಗ್ಗೆ ಒಂದು ಕರೆಕ್ಟಾಗಿ ತನಿಖೆ ಮಾಡಬೇಕು. ಅದು ಆ್ಯಕ್ಚುಲಿ ತನಿಖೆ ಸರಿ ಆಗ್ತಾ ಇಲ್ಲ. ಇಲ್ಲಿ ಕೆಲವು ಇಲ್ಲಿ ಜನರ ಅಭಿಪ್ರಾಯ ಕೇಳಿದ್ರೆ ಅವ್ರಿಗೆ ಕರೆಕ್ಟ್ ಆದಂಥ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಡ್ತದೆ. ಯಾಕಂದ್ರೆ 4-5 ಬಸ್ ಫುಲ್ ಹೋಗ್ತಿದೆ ಅಂದಮೇಲೆ, ಹೌದು ಇಲ್ಲಿಂದ ಧಾರವಾಡಕ್ಕೆ ಜನರು ಟ್ರಾವೆಲ್ ಮಾಡಲಿಕ್ಕಿಲ್ಲ. ಬಟ್ ಇಲ್ಲಿಂದ ಬೆಂಗಳೂರು ಅಂದಾಗ ಡೆಫಿನೆಟ್ಲಿ ಅವ್ರು ಫಸ್ಟ್ ಪ್ರಿಫರ್ ಮಾಡೋದು ಟ್ರೈನು. ಯಾಕಂದರೆ ಟ್ರೈನ್ ಅಂದರೆ ಒಂದು ಆರ್ಥಿಕ ಇದರಲ್ಲಿ ಕಡಿಮೆ ಇದ್ದವ್ರಿಗಾಗಲಿ, ಆಮೇಲೆ ಕಂಫರ್ಟೇಬಲ್ ಜರ್ನಿಗಾಗಲಿ ಯಾವಾಗೂ ಯಾರು ಪ್ರಿಫರ್ ಮಾಡೋದು ಏನಿದ್ರು ಟ್ರೈನ್ ಇರ್ತದೆ. ಹಾಗಾಗಿ ನಾವೆಲ್ಲ ಸಾರ್ವಜನಿಕರು ಕೇಳ್ತಿರೋದು ಮತ್ತೇನಲ್ಲ, ಒಂದು ಎಲ್ಲರಿಗೂ ಒಂದು ಹೆಲ್ಪ್ ಆಗುವಂಥ ರೀತಿಯಲ್ಲಿ ದಾಂಡೇಲಿ ಟು ಬೆಂಗಳೂರು ಟ್ರೈನ್ ಆರಂಭ ಮಾಡಬೇಕಂತೇಳಿ ಎಲ್ಲರಲ್ಲೂ ನಾವು ಒಂದು ಕಳಕಳಿಯ ವಿನಂತಿಯನ್ನು ಇವತ್ತು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ನಮ್ಮ ಒಂದು ದಾಂಡೇಲಿ ಟ್ರೈನನ್ನು ಕರೋನಾ ಸಂದರ್ಭದಲ್ಲಿ ಬಂದ್ ಮಾಡಿದರು. ದುರಾದೃಷ್ಟವಶ ನಾವು ಎಷ್ಟೋ ಸಾರಿ ನಾವು ಹೇಳಿದ್ರೂ ಕೂಡ ಅವ್ರು ಮತ್ತೆ ಕೇಳಿಲ್ಲ. ನಾವು ಸಾಕಷ್ಟು ಸಾರಿ ಅವರಿಗೆ ವಿನಂತಿ ಮಾಡ್ಕೊಂಡಿದ್ದೇವೆ, ಮತ್ತೆ ಸ್ಟಾರ್ಟ್ ಮಾಡಿರಿ ಅಂತ ಹೇಳ್ಬಿಟ್ಟು. ವಿವಿಧ ಸಂಘಟನೆ ಕೂಡ ಅವ್ರ ಹತ್ರ ವಿನಂತಿ ಮಾಡ್ಕೊಂಡ್ರೂ ಕೂಡ ಇನ್ನೂವರೆಗೂ ಸ್ಟಾರ್ಟ್ ಮಾಡಿಲ್ಲ. ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ, ಬಸ್ನಲ್ಲಿ ಒಂದು ಬಸ್ನಲ್ಲಿ 3 ಬಸ್ನಷ್ಟು 10 ಜನ ಹೋಗ್ತಾ ಇದ್ದಾರೆ. ರೊಕ್ಕ ಕೊಟ್ಟು ನಾವು ನಿಂದ್ರಾಕ್ಸತೆ ಜಾಗ ಇರೋದಿಲ್ಲ.
ಹಂಗೆ ಹೋಗ್ತಾ ಇದ್ದೀವಿ. ಈ ಟ್ರೈನ್ ಬಂದರೆ ಯಾಕೆ ಹತ್ತದಲ್ಲ, ಜನ ಹತ್ತಾರೆ. ನಮ್ಮ ಒಂದು ಏನು ಅಧಿಕಾರಿಗಳಲ್ಲಿ ಒಂದು ವಿಶ್ವಾಸ ಬರ್ತಾ ಇಲ್ಲ. ನಾವು ಹೇಳ್ತಾ ಇದ್ದೀವಿ ಇಲ್ಲಿಂದ ಬೆಂಗಳೂರಿಗೆ ಸ್ಟಾರ್ಟ್ ಮಾಡಿರಿ, ಬೆಂಗಳೂರಿಗೆ ಬೆಂಗಳೂರಿಂದ ಪ್ಯಾಸೆಂಜರ್ ಟ್ರೈನ್ ಬಂದು ನಿಲ್ತೈತಿ ಹುಬ್ಳಿ ಮಠ. ಹುಬ್ಳಿಯಿಂದ ಯಾಕೆ ಬರೋದಿಲ್ಲ ಇಲ್ಲಿ? ಹುಬ್ಳಿಯಿಂದ ಇಲ್ಲಿ ಮಠ ಬಿಡ್ರಿ, ಇಲ್ಲಿ ಬಂದ ಮೇಲೆ ಅಲ್ಲ ಮತ್ತೆ ಸಾಯಂಕಾಲ ಇಲ್ಲಿಂದ 4 ಗಂಟೆ ಬಿಟ್ಬಿಟ್ರೆ ಅಲ್ಲಿಂದ 6 ಗಂಟೆಗೆ ಹೋಗ್ತೈತಿ. ಯಾಕಂದರೆ 10 ಗಾಡಿಗಳು ಅಷ್ಟು ಹುಬ್ಳಿ ಬೆಂಗಳೂರಿಂದ ಇಲ್ಲಿಗೆ ಹೋಗ್ತವೆ, ಇಲ್ಲಿಂದ ಬೆಂಗಳೂರಿಂದ ಇಲ್ಲಿಗೆ ಬರ್ತವೆ. ಅದರ ಸಲುವಾಗಿ ನಾವೇನು ವಿನಂತಿ ಮಾಡ್ಕೊಳ್ತೀನಂದ್ರೆ ಪ್ರವಾಸೋದ್ಯಮ ಒಂದು ದೃಷ್ಟಿಯಿಂದ, ನಮ್ಮ ಒಂದು ಉದ್ಯಮ ಒಂದು ದೃಷ್ಟಿಯಿಂದ ಮತ್ತು ನಮ್ಮ ಎಲ್ಲ ಒಂದು ಸಾರ್ವಜನಿಕರ ವತಿಯಿಂದ ನಾವೇನು ವಿನಂತಿ ಮಾಡ್ಕೊಳ್ತೀವಿ ಅಂದರೆ ನಮ್ಮ ದಾಂಡೇಲಿಯಿಂದ ಬೆಂಗಳೂರಿಗೆ ಟ್ರೈನ್ ಬೇಕು ಅಂತ ಹೇಳ್ಬಿಟ್ಟು ನಾವು ವಿನಂತಿ ಮಾಡ್ತಾ ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.